ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿದ್ದೀನಿ ಗೊತ್ತಾ? ನಾನಿವತ್ತಿರೋದು ದ ರಾಮೇಶ್ವರಂ ಕೆಫೆ, ಹೊಸದಾಗಿ ಸ್ಟಾರ್ಟ್ ಆಗ್ತಿರೋವಂಥ ಕೆಫೆ ಇದು. ಇದಿರೋದು ಎಲ್ಲಿ ಏನು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಇದು ಅತಿ ದೊಡ್ಡ ರಾಮೇಶ್ವರಂ ಕೆಫೆ ಆಗಿರುತ್ತೆ ಕರ್ನಾಟಕದಲ್ಲೇ. ಇದು 90,000 ಸ್ಕ್ವೇರ್ ಫೀಟ್ ಇರೋವಂಥ ಕೆಫೆ. ಹಾಗೆ ನೀವು ಎಂಟರ್ ಆಗಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಆದಿಯೋಗ ಕುಂಡ ಅಂತ ಇದೆ. ಸೊ ಇದೇ ಥರ ಇನ್ನು ತುಂಬ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಎಲ್ಲನೂ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಬನ್ನಿ ಇವಾಗ ಒಳಗೆ ಹೋಗಿ ನೋಡೋಣ. ರಾಮೇಶ್ವರಂ ಕೆಫೆನ ನಾವು ಆ್ಯಕ್ಚುಲಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಹೋಗಿದ್ವಿ. ಅತಿ ದೊಡ್ಡ ಕೆಫೆ, ಆಲ್ಮೋಸ್ಟ್ 2 acres ಆಫ್ ಲ್ಯಾಂಡಲ್ಲಿ ಮಾಡಿದ್ದಾರೆ. ಈಗ ನಾವು ಎಂಟರ್ ಆಗಿದ ತಕ್ಷಣ ನೀವು ನೋಡ್ತಾ ಇರೋದು ಬಂದು ಆದಿಯೋಗಿ ಕುಂಡ್ ಅಂತ. ಇದು ಪಂಚಭೂತಗಳ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಅಗ್ನಿ, ಜಲ, ವಾಯು, ಆಕಾಶ, ಭೂಮಿ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ತುಳಸಿ ಕಟ್ಟೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಈಶಾ ಫೌಂಡೇಶನಲ್ಲಿ ಹೇಗಿದೆಯೋ ಅದೇ ಥರ ಆದಿಯೋಗಿ ಕುಂಡು ಮಾಡಿದ್ದಾರೆ. ರೈಟ್ ಸೈಡಿಗೆ ಬಂದರೆ ಇವಾಗ ಇಲ್ಲಿ ನೋಡ್ತಾ ಇರೋದು ನೀವು ಕೃಷ್ಣ ಕುಟೀರ ಅಂತ. ಮುದ್ದಾದ 4 ಕರುಗಳಿದೆ. ನೋಡಿದ ತಕ್ಷಣ ನನಗಂತೂ ತುಂಬಾ ಖುಷಿ ಆಯಿತು. ಮುದ್ದಾಗಿ ಕೂತಿತ್ತು. ಆ್ಯಂಡ್ ಇದನ್ನು ನೋಡ್ಕೊಳ್ಳೋಕ್ಕೆ ಅಂತಲೇ, ಅಂದರೆ ಕರುಗಳನ್ನ ನೋಡ್ಕೊಳ್ಳೋಕ್ಕೆ ಅಂತಲೇ ಒಬ್ಬರನ್ನ ನೇಮಕ ಮಾಡಿದ್ದಾರೆ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರೋದು ಲಿಂಗ ಭೈರವಿ ಅಮ್ಮ. ಇಲ್ಲೂ ಪುರೋಹಿತರು ಇರ್ತಾರೆ, ಪೂಜೆ ಮಾಡ್ತಾ ಇರ್ತಾರೆ. ಸೊ ತುಂಬಾ ಡಿವೈನಿಟಿ ಫೀಲ್ ಕೊಡುತ್ತೆ. ಬೇರೆ ಯಾರ್ಯಾರೋ ಏನೇನೋ ಹೇಳ್ಬೋದು, ಬಟ್ ಈ ಕೆಫೆ ಎಂಟರ್ ಆಗಿದ ತಕ್ಷಣ ನಿಮಗೆ ಮನಸ್ಸಲ್ಲಿ ಏನೋ ಒಂಥರ ಖುಷಿ ಆಗುತ್ತೆ. ಆಲ್ಮೋಸ್ಟ್ 3 to 4 ಡೇಸಿಂದ ಇಲ್ಲಿ ಪೂಜೆಗಳು ನಡೀತಾನೆ ಇತ್ತು. ನಾವು ಹೋಗಿದ್ದ ದಿನ ಕೂಡ ಕಲ್ಯಾಣೋತ್ಸವ ಆಗಿತ್ತು. ಒಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋದು ಅಂದರೆ ಅಷ್ಟು ಸುಲಭ ಮಾತಲ್ಲ. ಬಟ್ ಇಲ್ಲಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಶಾಸ್ತ್ರೋಕ್ತವಾಗಿ ಮಾಡಿ ಅವ್ರ ಕೆಫೆನ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ ಆಲ್ರೆಡಿ ವೀಕ್ ಆಫ್ ಇನ್ ಬೆಂಗಳೂರು ಕಾಫಿ ತೊಗೊಂಡು ಕುಡಿತಾಯಿದ್ರು. ಆ್ಯಂಡ್ ನಮ್ಮ ಬ್ಲಾಗರ್ಸ್ ಎಲ್ಲ ಇಲ್ಲಿ ಶೂಟ್ ಮಾಡ್ತಾಯಿದ್ರು. ಆ್ಯಂಡ್ ನೋಡಿ ಇಲ್ಲೂ ಕೂಡ ಏನೋ ಪೂಜೆ ಮಾಡಿದ್ದಾರೆ. ಆ್ಯಂಡ್ ಇವಾಗ ನಾವು ಭೋಜನ ಶಾಲಾ ಎಂಟರ್ ಆಗಿದ್ದೀವಿ. ಈ ಚೇರ್ಸ್ ಎಲ್ಲನೂ ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ವೀಲ್ ಇದೆ. ಮಕ್ಳಿಗೆ ಏನಾದರೂ ಸಿಕ್ಕಿದ್ರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ಈ ಥರ ಎಳೆದು ಆರಾಮಾಗಿ ಚಕ್ಕ ಮಟ್ಲೆ ಹಾಕ್ಕೊಂಡು ಕುತ್ಕೊಂಡು ಊಟ ಮಾಡ್ಬೋದು. ನಂಗೆ ಆ್ಯಕ್ಚುಲಿ ಹೊಟ್ಟೆ ಹಶು ಇರಲಿಲ್ಲ, ಬಟ್ ಇಲ್ಲಿ ಎಂಟರ್ ಆಗಿದ ತಕ್ಷಣ ಏನೋ ಗೊತ್ತಿಲ್ಲ ಹೊಟ್ಟೆ ಹಶು ಸ್ಟಾರ್ಟ್ ಆಯಿತು. ಆ್ಯಂಡ್ ಈ ಭೋಜನ ಶಾಲೆಗೆ ಬರಬೇಕು ಅಂದರೆ ಕಾಲು ತೊಳ್ಕೊಂಡು ಕೈ ತೊಳ್ಕೊಂಡು ಎಂಟರ್ ಆಗಬೇಕು. ಈಗ ರಾಮೇಶ್ವರಮಲ್ಲಿ ನಾವು ಭೋಜನ ಶಾಲೆಯಲ್ಲಿ ಬಂದು ಆರಾಮಾಗಿ ಚಕ್ಕಮಟ್ಲೆ ಹಾಕ್ಕೊಂಡು ಕೂತ್ಕೊಂಡು ತಿಂತಾ ಇದ್ದೀವಿ. ಇದು ಬಾಳೆ ಎಲೆ ಊಟ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನೀವು ಪಕ್ಕ ಬ್ರಾಹ್ಮಣ್ ಸ್ಟೈಲ್ ಊಟ ನೋಡಿ, ಅನ್ನ, ಪಪ್ಪು, ತುಪ್ಪ, ಹಾಗೆ ಎಲ್ಲ ತರಕಾರಿ ಸಾಂಬಾರು ಮತ್ತು ಪಲಾವು. ರಾಮೇಶ್ವರಮಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಫುಡ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಹೈಜೀನ್ ಕೂಡ ಇವರು ಮೇಂಟೈನ್ ಮಾಡಿರ್ತಾರೆ. ತುಂಬ ಚೆನ್ನಾಗಿದೆ. ಭೋಜನ ಶಾಲೆಯೂ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಆ್ಯಂಡ್ ನಾವು ಹೋಗಿದ್ದ ದಿನ ಕಲ್ಯಾಣೋತ್ಸವ ಆಗಿತ್ತು ಅಂತ ಆವಾಗಲೇ ಹೇಳಿದ್ನಲ್ಲ, ಅದೇ ಪ್ರಸಾದನ ನಾವು ತಿಂದದ್ದು. ನಮ್ಮದೇ ಲಾಸ್ಟ್ ಅಂತ ಹೇಳ್ಬೋದು. ಅನ್ನದ ಋಣ ಇದ್ರೇ ತಾನೇ ನಮಗೆ ಸಿಗೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋ ಅಂಥದ್ದು ಆ್ಯಕ್ಚುಲಿ ದಶಾವತಾರ. ಈ ರೆಸ್ಟೋರೆಂಟ್ ಅಥವಾ ಕೆಫೆ ನೀವು ಏನೇ ಹೇಳಿ ನಮ್ಮ ಕಲ್ಚರ್ ಬಗ್ಗೆ ತುಂಬಾ ಎತ್ತಿ ಹಿಡಿಯುತ್ತೆ. ಆ್ಯಂಡ್ ಆ ವಾಶ್ ಬೇಸನ್ನು ಅಷ್ಟೇ ತುಂಬ ಯೂನೀಕ್ ಆಗಿತ್ತು. ಆ್ಯಂಡ್ ಇಲ್ಲಿ ಮುದ್ದಾದ ಗಣಪ ಆರಾಮಾಗಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾಯಿದ್ರು. ನಂಗೆ ನೋಡೋಕ್ಕೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಸಂಜೆ ಇಲ್ಲಿ ಅಗ್ನಿ ಇದಾಗಿತ್ತು. ಸೊ ಅದನ್ನು ನೋಡಿಕೊಂಡು ನಾವು ಸ್ವಲ್ಪ ಹೊತ್ತು ಅಲ್ಲಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ. ನೈಟ್ ಹೊತ್ತಂತೂ ಇದನ್ನು ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಸೊ ನೀವು ಬೊಮ್ಮಸಂದ್ರ ಕಡೆ ಇದ್ದು ಒಂದು ಸರಿ ಆದರೂ ವಿಸಿಟ್ ಮಾಡಿ. ಹಾಗೆ ಇಲ್ಲಿ ಫ್ರೆಶ್ ಫ್ರೂಟ್ ಐಸ್ ಕ್ರೀಮ್ ತಿನ್ನೋದು ಮಿಸ್ ಮಾಡಬೇಡಿ. ಸೊ ಹೋಗಿ ಒಮ್ಮೆ ವಿಸಿಟ್ ಮಾಡಿ. ಸೊ ಇಲ್ಲಿ ತನಕ ನೋಡಿದ್ರಲ್ವ ರಾಮೇಶ್ವರಂ ಕೆಫೆನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಈ ರಾಮೇಶ್ವರಂ ಕೆಫೆನ ವಿಸಿಟ್ ಮಾಡೋದು ನೀವು ಮಿಸ್ ಮಾಡಬೇಡಿ. ಹಾಗೆ ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮಿಸ್ ಮಾಡಬೇಡಿ.